ಸಾಮಾಜಿಕ ಜಾಲತಾಣ ಉಪಯೋಗಿಸಿ ಪ್ರಪಂಚದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುವುದು ದೊಡ್ಡ ವಿಷಯವೇ ಅಲ್ಲ. ಯಾವುದೋ ಒಂದು ಪೋಸ್ಟ್ ಎಡಿಟ್ ಮಾಡಿ ಹಂಚಿಕೊಂಡರೆ ಸಾಕು, ಒಂದಷ್ಟು ಮಂದಿ ಅದನ್ನೇ ಸತ್ಯ ಎಂದು ನಂಬುತ್ತಾರೆ. ಇದೇ ರೀತಿ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬಗ್ಗೆ ಅಪಪ್ರಚಾರ ಮಾಡಲು ಕನ್ನಡದ ಪ್ರಖ್ಯಾತ ಸುದ್ದಿವಾಹಿನಿ TV9 ಕನ್ನಡ ಹೆಸರನ್ನು ಕೆಲ ಕಿಡಿಗೇಡಿಗಳು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಫೇಸ್ಬುಕ್ನಲ್ಲಿ ಪೋಸ್ಟ್ ಒಂದನ್ನು ವೈರಲ್ ಮಾಡಲಾಗಿದ್ದು, ಈ ಪೋಸ್ಟ್ನಲ್ಲಿ TV9 ಕನ್ನಡದ ಲೋಗೋ ಉಪಯೋಗಿಸಿ ಕಾವೇರಿ ನೀರು ಇಂದಿಗೂ ತಮಿಳರಿಗೆ ಸೇರಿದ್ದು ಎಂದು ತಮಿಳುನಾಡಿನ ಖಾಸಗಿ ಮಾಧ್ಯಮಗಳಲ್ಲಿ ನಾಲಿಗೆ ಅರಿಬಿಟ್ಟ ಸುದೀಪ್ ಮಾರ್ಕ್ ಸಿನಿಮಾದ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಎಂದು ಹೆಡ್ಲೈನ್ ಹಾಕಲಾಗಿದೆ. ಕೆಳಗೆ ಸುದೀಪ್, ವಿಜಯ್ ನಿಂತಿರುವ ಫೋಟೋ ಹಾಗೂ ಕಾವೇರಿ ನದಿ ಫೋಟೋನ ಹಾಕಲಾಗಿದೆ. ಇದು ಸಂಪೂರ್ಣವಾಗಿ ಎಡಿಟ್ ಮಾಡಲಾದ ಪೋಸ್ಟ್. ಮೊದಲನೆಯದು, TV9 ಕನ್ನಡ ಆ ರೀತಿಯ ಸುದ್ದಿಯನ್ನೇ ಪ್ರಕಟಿಸಿಲ್ಲ. ಎರಡನೆಯದು, ವಿಜಯ್ ಕಾರ್ತಿಕೇಯನ್ ಆ ರೀತಿ ಹೇಳಿಕೆಯನ್ನೇ ನೀಡಿಲ್ಲ. ಆದರೆ ಕೆಲ ಕಿಡಿಗೇಡಿಗಳು ತಮ್ಮ ಬೆಲೆ ಬೇಯಿಸಿಕೊಳ್ಳಲು ಈ ರೀತಿ ಪೋಸ್ಟ್ ಸೃಷ್ಟಿಸಿದ್ದಾರೆ. ಅದಕ್ಕೆ TV9 ಕನ್ನಡ ಹೆಸರು ಬಳಸಿಕೊಂಡಿರುವುದು ನಿಜಕ್ಕೂ ಬೇಸರದ ವಿಷಯ. ಅಂದಾಗೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, ಎಲ್ಲಿಯೂ ಸುದ್ದಿ ಲಿಂಕ್ ಇಲ್ಲ, ಕೇವಲ ಎಡಿಟ್ ಮಾಡಲಾದ ಪೋಸ್ಟ್ ಮಾತ್ರ ಇದೆ.